ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಸಕಲ ಸಿದ್ಧತೆಗಳು ಆಗಿದೆ. ಎಲ್ಲ ತುಂಬಾ ಹುರುಪು ಹುಮ್ಮಸ್ಸಿನಿಂದ ನಮ್ಮ ಎಲ್ಲ ಪೋಲಿಂಗ್ ಪಾರ್ಟೀಸು ಮತ್ತು ಇವನ್ ಪೊಲೀಸ್ ಸಿಬ್ಬಂದಿಗಳು ಕೂಡ ಇವತ್ತು ಬಂದಿದ್ದಾರೆ. ಅವರು ಎಲ್ಲ ಮಟೀರಿಯಲ್ಸ್ EVMs ಮತ್ತೆ ಮಟೀರಿಯಲ್ಸ್ ಗಳನ್ನ ತೆಗೆದುಕೊಂಡು ತಮ್ಮ ಮತಗಟ್ಟೆಗಳಿಗೆ ತೆರಳಲಿದ್ದಾರೆ. ವಿಶೇಷ ಏನಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 26,500 ಜನ ಸಿಬ್ಬಂದಿ, ಅದರಲ್ಲಿ 20% ನಮ್ಮದು ರಿಸರ್ವ್ ಸ್ಟಾಫ್ ಕೂಡ. ಸೊ ರಿಸರ್ವ್ ಸ್ಟಾಫ್ ಕೂಡ ಸೇರ್ಕೊಂಡು 26,500 ಜನ ಇದ್ದಾರೆ ಮತ್ತು ಪೊಲೀಸ್ ಸಿಬ್ಬಂದಿ 10,000 ಜನ. ಅಷ್ಟು ಸಿಬ್ಬಂದಿಗಳು ಇವತ್ತು ಇದನ್ನ ಮತಗಟ್ಟೆಗಳಿಗೆ ಹೋಗ್ತಾರೆ. ರಿಸರ್ವ್ ಇಲ್ಲೇ ಇರ್ತಾರೆ, ಎಲ್ಲಿ ನಮಗೆ ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ರಿಸರ್ವ್ಗಳನ್ನ ತಗೊಂಡಿದ್ದೀವಿ. ಸೊ ಸಾಕಷ್ಟು ಸಿಬ್ಬಂದಿ ನಮ್ಮ ಹತ್ರ ಇದ್ದಾರೆ, ಎಲ್ಲಿ ಕೊರತೆ ಯಾವುದೂ ಇಲ್ಲ. ಸೊ ತುಂಬಾ ಅಚ್ಚುಕಟ್ಟಾಗಿ ಮತ್ತೆ 3ನೇ ತರಬೇತಿಯನ್ನ ಕೂಡ ನಾವು ಇವತ್ತು ಅವರಿಗೆ ಕೊಡ್ತಾ ಇದ್ದೇವೆ. ತೆಗೆದುಕೊಂಡು ಬಿಟ್ಟು ಆಮೇಲೆ ಊಟದ ವ್ಯವಸ್ಥೆಯನ್ನ ಎಲ್ಲಾ ಕಡೆ ಮಾಡಿದ್ದೇವೆ. ಒಳ್ಳೆ ಊಟದ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಅನ್ನ ಮಾಡಿಕೊಂಡು ತಮ್ಮ ಮತಗಟ್ಟೆಗಳಿಗೆ ಅವರು ತೆರಳಲಿದ್ದಾರೆ. ಸೊ ಹೌದು, ನಮ್ಮ ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಕಾರವಾರದ ಖಾನಾಪುರ ಮತ್ತು ಕಿತ್ತೂರಿಗೆ ಸಂಬಂಧಿಸಿದಂತೆ 4,524 ಮತಗಟ್ಟೆಗಳು ಇದ್ದಾವೆ. ಅದಕ್ಕೂ ಕೂಡ 4,524 BU, CU, VVPAT ಎಲ್ಲ ನಮ್ಮ ಕ್ಯಾಂಡಿಡೇಟು ಮತ್ತು ಅವರ ರಿಪ್ರೆಸೆಂಟೇಟಿವ್ಗಳ ಮುಂದೆನೆ ನಾವು ಅದನ್ನ ಪ್ರಿಪರೇಷನ್ಸ್ ಅನ್ನ ಮಾಡಿದ್ದೇವೆ. ಸೊ ಅಷ್ಟನ್ನ ನಾವು ಇವತ್ತು ಹಂಚ್ತಾ ಇದ್ದೇವೆ. ಅದರ ಜೊತೆಗೆ ನಮಗೆ 30% ರಿಸರ್ವ್, 30% ಬೆಳಗಾವಿಗೆ 30% CU, BU, VVPAT ಇದೆ. ಮತ್ತು ಚಿಕ್ಕೋಡಿಯಲ್ಲಿ 2 BU ಮಾಡಬೇಕಾಯ್ತು ನಮ್ಗೆ, ಯಾಕಂದ್ರೆ ಅಲ್ಲಿ ಕ್ಯಾಂಡಿಡೇಟ್ 18 ಇರೋದ್ರಿಂದ ಅಲ್ಲಿ ನಮ್ಗೆ 20% BU ರಿಸರ್ವ್ ಇದೆ. ಬಟ್ VVPAT ಅಲ್ಲಿ 30% ಇದೆ, CUನು ಕೂಡ 30% ಇದೆ. ಸಾಕಷ್ಟು ನಮ್ಮ ಹತ್ರ ರಿಸರ್ವ್ ಇದೆ, ಯಾವುದೇ ಕೊರತೆ ಇಲ್ಲ. ಮತ್ತು ಈ ಎಲ್ಲ ಮಷಿನ್ಸ್ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರು ಮಾಡಿರೋದ್ರಿಂದ ಅಲ್ಲಿಂದ ನಮ್ಮ ಜಿಲ್ಲೆಗೆ 36 ಇಂಜಿನಿಯರ್ಸ್ಗಳು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿನೇ ಇವೆಲ್ಲ ನಾವು ಇನ್ನೊಂದು ಸತಿ ಎಲ್ಲ ಚೆಕ್ ಮಾಡಿ ಮತ್ತೆ 5%ಗಳಲ್ಲಿ 1,000 ಅಣುಕು ಮತದಾನವನ್ನ ಕೂಡ ಮಾಡಿದ್ದೇವೆ. ಮತ್ತೆ ಕ್ಯಾಂಡಿಡೇಟ್ ಮತ್ತು ರಿಪ್ರೆಸೆಂಟೇಟಿವ್ ಅಲ್ಲಿನೂ ಕೂಡ ಎಲ್ಲ ಇದು ಪಾಸ್ ಆಗಿದೆ. ಸೊ ಅದರದ್ದು ಪ್ರತಿಯೊಂದು CU, BU, VVPAT ಸೀರಿಯಲ್ ನಂಬರ್ ಸಹಿತ ಯಾವುದು ಯಾವ ಮತಗಟ್ಟೆಗೆ ಹೋಗ್ತಾ ಇದೆ ಎಲ್ಲ ನಾವು ಅಭ್ಯರ್ಥಿಗಳಿಗೆ ಅದನ್ನ ನಾವು ಕೊಟ್ಟಿದ್ದೇವೆ. ಆಮೇಲೆ ಬೈ ಚಾನ್ಸ್ ಏನಾದರೂ ಯಾವ್ದಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ, ಆಮೇಲೆ VVPAT ತುಂಬಾ ಸೆನ್ಸಿಟಿವ್. ಈಗ ಏನಾಗುತ್ತೆ ಅಂದ್ರೆ ತುಂಬಾ ಬಿಸಿಲಿದೆ, ಅವ್ರೇನಾದ್ರು ಅದಕ್ಕೆ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಈಗ ಕಿಟಕಿ ಇರುತ್ತೆ, ವಿಂಡೋಸ್ ಇಂದ ಬಿಸಿಲು ಬರುವಾಗ ಅಲ್ಲೇನಾದ್ರು ಇಟ್ಟು ಬಿಟ್ರೆ ಇದು ಸೆನ್ಸರ್ಸ್ ಇರೋದ್ರಿಂದ ಸೆನ್ಸರ್ ಹಾಳಾಗ್ಬಿಡತ್ತೆ, ಕೆಲಸ ಮಾಡಂಗಿಲ್ಲ. ಅದಕ್ಕೆ ಅವರು ಬಿಸಿಲಿಗೆ VVPAT ಗಳನ್ನ ಇಡಬಾರದು. ಅದನ್ನು ಕೂಡ ನಾವು ತುಂಬಾ ತರಬೇತಿಯಲ್ಲಿ ಹೇಳಿದ್ದೇವೆ. ಆದ್ರೂ ಕೂಡ ಯಾವ್ದಾದ್ರು ಒಂದು ರಿಪ್ಲೇಸ್ಮೆಂಟ್ ಮಾಡಬೇಕಾಯ್ತು ಅಂದ್ರೆ ನಮ್ಮಲ್ಲಿ 36 ಇಂಜಿನಿಯರ್ಸ್ ಇದ್ದಾರೆ, ಅವರು ಸರ್ಟಿಫಿಕೇಟ್ ಮಾಡ್ತಾರೆ, ಹೌದು ಇದು ಕೆಟ್ಟಿದೆ, ಈ ಕಾರಣದಿಂದ ಅದನ್ನ ರಿಪ್ಲೇಸ್ ಮಾಡಬಹುದು ಅಂತ. ನಮ್ಮ ಸೆಕ್ಟರ್ ಆಫೀಸರ್ಸ್ ಇದ್ದಾರೆ, ಅವರಿಗೆ ಅವರ ವೆಹಿಕಲ್ ಅಲ್ಲಿನೇ ನಾವು ರಿಸರ್ವ್ ಮಷಿನ್ ಕೊಟ್ಟಿರ್ತೇವೆ. ವಿತ್ ಆರ್ಮ್ಡ್ ಪೊಲೀಸ್ ಕೂಡ ಅವ್ರ ಹತ್ರ ಇರ್ತಾರೆ, ಅವರು ಹೋಗಿ ಅದನ್ನ ರಿಪ್ಲೇಸ್ ಮಾಡ್ತಾರೆ ವಿತ್ ಸಿಗ್ನೇಚರ್. ಅದನ್ನೂ ನಾವು ಮತ್ತೆ ಎಲ್ಲ ಪ್ರತಿ ಕ್ಯಾಂಡಿಡೇಟ್ಗೂ ಕೂಡ ಕೊಡ್ತೇವೆ. ಮತ್ತೆ ತಕ್ಷಣ ನಾವು ಎಲೆಕ್ಷನ್ ಕಮಿಷನ್ಗೂ ಕೂಡ ಅದು ರಿಪ್ಲೇಸ್ ಆಗಿರೋ ಮಾಹಿತಿಯನ್ನ ನಾವು ಕೊಡ್ತೇವೆ. ಮತ್ತೆ ಆನ್ಲೈನ್ ಅಲ್ಲಿನೂ ಕೂಡ ಅದರದ್ದು ರಿಪೋರ್ಟಿಂಗ್ ಅನ್ನ ನಾವು ಮಾಡ್ತೇವೆ. ವಿಪರೀತ ಬಿಸಿಲಿದೆ, ಏನಾದ್ರು ಹಿಂಗ ಮತಗಟ್ಟೆಯಲ್ಲಿ ಶಾಮಿಯಾನ ಹಾಕೋದು? ಹೌದು. ಸೊ ಮತಗಟ್ಟೆ ಈಗ ತಾವು ಇದರಲ್ಲಿ ನೋಡಬಹುದು, ಇಲ್ಲಿನೂ ಡಿಮಸ್ಟಿಂಗ್ ಅಲ್ಲಿನೂ ಕೂಡ ನಾವು ಶಾಮಿಯಾನದ ವ್ಯವಸ್ಥೆಯನ್ನ ಮಾಡಿದೀವಿ. ಎಲ್ಲೆಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ ಅಲ್ಲಿ ಎಲ್ಲಾನು ಕೂಡ ಶಾಮಿಯಾನದ ವ್ಯವಸ್ಥೆ ಮಾಡೋದಕ್ಕೆ ನಾವು ಹೇಳಿದ್ದೇವೆ, ಅದನ್ನ ಮಾಡಿದ್ರೆ